ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ಅಧ್ಯಾಯವನ್ನು ನೋಡೋಣ. ಇವತ್ತು ಹೊಸ ಅಧ್ಯಾಯ ಯಾವುದು ಅಂದರೆ ಹಸ್ತಲಾಘವ, ಶೇಕ್ ಹ್ಯಾಂಡ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಈ ಹಸ್ತಲಾಘವವನ್ನು ಒಂದು ಸೂತ್ರದ ಮುಖಾಂತರ ಬಿಡಿಸುತ್ತಾ ಹೋಗೋಣ. ಏನು ಸೂತ್ರ ಅಂದರೆ ಅದು ನೋಡಲಿ. ಮೊದಲು ನಾವು ಈ ಹಸ್ತಲಾಘವ ಅಂದರೆ ಏನು, ಶೇಕ್ ಹ್ಯಾಂಡ್ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಕೈಯನ್ನು ಜೋಡಿಸುವಂಥ ಒಂದು ಪ್ರಸಂಗವನ್ನು ನಾವು ಹಸ್ತಲಾಘವ ಅಂತ ಕರಿತೀವಿ. ಈ ಯಾವ ರೀತಿ ಅಂದರೆ ಎಷ್ಟು ಜನರು ಎಷ್ಟು ರೀತಿಯ ವಿಧದಲ್ಲಿ ಕೈಯನ್ನು ಜೋಡಿಸ್ತಾರೆ ಅಂತ ನೋಡ್ಬೋದು. ಎಷ್ಟು ಜನರು ನೋಡಲಿ. ಈ ಸೂತ್ರವನ್ನು ನೋಡೋಣ. ಮೊದಲು ಏನು ಸೂತ್ರ ಅಂದರೆ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಅದರ ಹಿಂದಿನ ಸಂಖ್ಯೆ. ಏನು ಸೂತ್ರ ಇದೆ ಹಸ್ತಲಾಗುವುದು? ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಅದರ ಹಿಂದಿನ ಸಂಖ್ಯೆ ಅಂತ ಇದೆ. ಅಥವಾ x ಈಸ್ ಈಕ್ವಲ್ ಟು n ಬ್ರ್ಯಾಕೆಟ್ n ಮೈನಸ್ 1 ಡಿವೈಡೆಡ್ ಬೈ 2. ಇದನ್ನಾದ್ರೂ ಬರೀರಿ, ಇಲ್ಲ ಇದನ್ನಾದ್ರೂ ಈ ಸೂತ್ರವನ್ನು ಆದ್ರೂ ಬಳಸ್ರಿ, ಇಲ್ಲ ಈ ಸೂತ್ರವನ್ನು ಆದ್ರೂ ಬಳಸ್ರಿ. ನಿಮಗೆ ಈಸಿ ಆಗುತ್ತೆ ಅಂದರೆ ಸ್ವಲ್ಪ ಸೂತ್ರ ಟಫ್ ಇಲ್ಲ. ಇದು ಒಂದೇ ಸೂತ್ರ, ಎರಡು ಒಂದೇ ಇದು. ಆದರೆ ಇದು ಅಲ್ಲಿ ನಾವು ಅಕ್ಷರಗಳಲ್ಲಿ ಬರ್ತೀವಿ, ಇದನ್ನು ಅಂಕಿಗಳಲ್ಲಿ ಬರ್ತೀವಿ. ಇಷ್ಟೇ. ನೋಡಲಿ ಎಕ್ಸಾಂಪಲನ್ನು ತೋರಿಸ್ತೀನಿ ಇಲ್ಲಿ. ಹತ್ತು ಜನರು ಎಷ್ಟು ವಿಧದಲ್ಲಿ ಹಸ್ತಲಾಘವ ಮಾಡಬಹುದು? ನೋಡಲಿ, 10 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಘವ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಏನು ಸೂತ್ರ ಇದೆ? ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಅದರ ಹಿಂದಿನ ಸಂಖ್ಯೆ ಇಂಟು ಅದರ ಹಿಂದಿನ ಸಂಖ್ಯೆ ಇದೆ. ಇಲ್ಲಿ ಮೊದಲು ಈ ಸೂತ್ರವನ್ನು ಬಳಸೋಣ. ನೋಡಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಈಕ್ವಲ್ ಟು ಒಟ್ಟು ಸಂಖ್ಯೆ ಏನು ಬರೀದು 10. ಇದು ಎಷ್ಟು ಜನರಿದ್ದಾರೆ? ಟೋಟಲ್ ಆಗಿ ಎಷ್ಟು ಜನರಿದ್ದಾರೆ? ಇಲ್ಲಿ 10 ಜನರಿದ್ದಾರೆ. 10 ಡಿವೈಡೆಡ್ ಬೈ 2 ಅನ್ನು ಬರಿತೀರಿ. ಅವ್ರು ಏನು ಸೂತ್ರದ ಏನೈತಿ? ಇಂಟು ಅದರ ಹಿಂದಿನ ಸಂಖ್ಯೆ. ಅಂದರೆ ಅದರ ಹಿಂದಿನ ಸಂಖ್ಯೆಯನ್ನು ಈ 10 ಅನ್ನುವಂಥ ಹಿಂದಿನ ಸಂಖ್ಯೆ ಯಾವುದು? 9 ಆಗುತ್ತೆ. ಇನ್ನು ಈ 2 ಅನ್ನು ಭಾಗಾಕಾರ ಮಾಡಿರಿ. 2 ಒಂದ್ಲೆ 2 ಐದ್ಲೆ. ಇನ್ನು ಎಷ್ಟು ಉಳಿತು? 5 ಇಂಟು 9 ಉಳಿತು. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಉಳಿಯುತ್ತೆ? 9 ಐದ್ಲೆ 45. ಇದು ನಮಗೆ ಆನ್ಸರ್. ಈ ಒಂದು ಸೂತ್ರವನ್ನು ಬಳಸಿದಾಗ ನಮಗೆ ಈ ರೀತಿ ಆನ್ಸರ್ ಬಂತು. ಈ ಸೂತ್ರವನ್ನು ಬಳಸ್ರಿ. ಯಾವ ರೀತಿ ಬರುತ್ತೆ ನೋಡ್ರಿ, ಸೇಮ್ ಇದೆ. n ಬ್ರ್ಯಾಕೆಟ್ n ಮೈನಸ್ 1 ಡಿವೈಡೆಡ್ ಬೈ 2 ಇದೆ. ಈ ಸೂತ್ರದಲ್ಲಿ ನಾವು n ಅನ್ನುವುದು ಎಷ್ಟು ಸಂಖ್ಯೆ? 10 ಅನ್ನುವುದು. n ಅಂದರೆ ಏನು? ಒಟ್ಟು ಜನರು ಎಷ್ಟು ಜನ ಇರ್ತಾರಲ್ಲ ಆ n ಅನ್ನುವಂಥ ಸಂಖ್ಯೆಯಲ್ಲಿ ಬರೆಯೋದು. ಇನ್ನು 10 ಮೈನಸ್ 1 ಬ್ರ್ಯಾಕೆಟ್ ಡಿವೈಡೆಡ್ ಬೈ ಬ್ರ್ಯಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ 2. ಇಲ್ಲಿ ನೋಡ್ರಿ 10. ಈಗ 2 ಒಂದ್ಲೆ 2 ಐದ್ಲೆ 5 ಬ್ರ್ಯಾಕೆಟ್. ಈಗ 10ರಲ್ಲಿ 1 ಕಳೆದ್ರೆ ಎಷ್ಟು? 9 ಉಳಿಯುತ್ತೆ. ಇನ್ನು ಈ ಬ್ರ್ಯಾಕೆಟ್ ಅಂದರೆ ಇಲ್ಲಿ ಬ್ರ್ಯಾಕೆಟ್ ಇದ್ದಲ್ಲಿ ನಾವು ಏನು ಮಾಡಬೇಕು? ಇಂಟು ಬರ್ಕೊಳ್ಬೇಕು. 5 ಇಂಟು 9 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬಂತು? 9 ಐದ್ಲೆ 45. ಈ ಸೂತ್ರವನ್ನು ಆದರೂ ಬಳಸ್ರಿ, ಇಲ್ಲ ಈ ಸೂತ್ರವನ್ನು ಆದರೂ ಬಳಸ್ರಿ. ಈ ರೀತಿ ಒಂದು ಲೆಕ್ಕಗಳು ಬರ್ತವೆ ನಿಮಗೆ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ, ತಿಳಿಸ್ತಾ ಹೋಗ್ತೀನಿ. ಪ್ರಶ್ನೆಯನ್ನು ನೋಡ್ರಿ. 12 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಘವ ಮಾಡಬಹುದು? ನಿಮಗೆ ಹಿಂದಿನ ಒಂದು ಸ್ಲೈಡಲ್ಲಿ ತಿಳಿಸೀನಿ ಸೂತ್ರದ ಮುಖಾಂತರ. ನೋಡ್ರಿ ಸೂತ್ರ ಏನು ಬರ್ಕೊಳ್ತೀರಿ? ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಅದರ ಹಿಂದಿನ ಸಂಖ್ಯೆ.
ಅಂದರೆ ಎಕ್ಸಾಮ್ ಟೈಮ್ದಾಗ ನೀವು ಸೂತ್ರ ಅದು ಏನು ಬರ್ಕೋತ್ಕೊಂಡ್ರು ಡೈರೆಕ್ಟ್ ಬರ್ಕೋರಿ. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ನಿಮ್ಗೆ ಸೂತ್ರ ನೆನಪಿತ್ತಿಲ್ಲ ಸಡನ್ಲಿ ನೀವು ಬರೆದುಕೊಳ್ತೀರಿ. ಈಗ ಒಟ್ಟು ಸಂಖ್ಯೆ ಬರೆದುಕೊಳ್ತೀರಿ, ಡಿವೈಡೆಡ್ ಬೈ 2 ಬರ್ಕೊಳ್ತೀರಿ. ಅದ್ರ ಹಿಂದಿನ ಸಂಖ್ಯೆನ 11 ಆಯಿತು. ಈಗ 2 ಕಡ್ತಾ ಬಿಡ್ತೀರಿ, 2 ಆರ್ಲೆ 2 ಒಂದಲೇ 2 ಆರ್ಲೆ 12 ಆಯಿತು. 6 ಇಂಟು 11 ಮಾಡ್ಕೋತೀರಿ, 11 ಆರ್ಲೆ 66. ಆನ್ಸರ್ ಏನು ಬಂತು ನಮಗೆ 66 ಅನ್ನೋದು. 66 ಅನ್ನೋದು ಎಲ್ಲಿದೆ? ಆಪ್ಷನ್ಸ್ ಎ ಒಳಗೆ ಇದೆ. ಆಪ್ಷನ್ಸ್ ಎ ನಮಗೆ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳು ಬರ್ತವೆ. ಸ್ವಲ್ಪ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಕೋರಿ, ಈಜಿ ಆಗುತ್ತೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ ನಿಮಗೆ ಈಜಿ ಅದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಏನಿದೆ ನೋಡ್ರಿ, 60 ವಿದ್ಯಾರ್ಥಿಗಳ ಒಂದು ವಿಧಾಯಕೂಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಪರಸ್ಪರ ಕೈ ಕುಲುಕುತ್ತಾರೆ. ಹಾಗಾದರೆ ಕೈ ಕುಲುಕುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನಿಮಗೆ ಸೂತ್ರದ ಮುಖಾಂತರ ಬಿಡಿಸ್ರಿ. ನೋಡ್ರಲ್ಲಿ ಸೂತ್ರವನ್ನು ಬರೆಯಲ್ಲ, ಇನ್ನು ಕಂಟಿನ್ಯೂ ಡೈರೆಕ್ಟ್ ಬರಿತೀನಿ. ಒಟ್ಟು ಸಂಖ್ಯೆ ಎಷ್ಟಿದೆ? 60 ಇದೆ. ಡಿವೈಡೆಡ್ ಬೈ 2 ಇಂಟು ಅದರ ಹಿಂದಿನ ಸಂಖ್ಯೆ ಎಷ್ಟು? 59. 69ರ ಹಿಂದಿನ ಸಂಖ್ಯೆ ಯಾವುದು? 59 ಆಗುತ್ತೆ. ಎರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿರಿ. ಎರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ? 2 1 2 3 6, ಇದು 0. ಇನ್ನು 30 ಇಂಟು 59 ನೋಡ್ರಿ, 9 3 27, 2 ಕೈಲ 5 3 15, 15 ಪ್ಲಸ್ 2 ಎಷ್ಟು? 17 ಆಯಿತು. ಅದು 0 1. ಎಷ್ಟಾಗುತ್ತೆ? 1770 ಅನ್ನೋದು ಆನ್ಸರ್ ನಮಗೆ ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ನಲ್ಲಿ ಬಿ ನಮಗೆ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ರಿ, ಹಿಂದಿನ ಸ್ಲೈಡಲ್ಲಿ ಬಿಡಿಸಿನಿಲ್ಲ, ಅದೇ ಪ್ರಶ್ನೆ ಇದೆ, ಆದರೆ ಸಂಖ್ಯೆ ಮಾತ್ರ ಚೇಂಜ್ ಆಗಿದೆ. ನೋಡ್ರಿ ಬಿಡಿಸ್ರಿ, ಎಷ್ಟು ಬರುತ್ತೆ? ಆಪ್ಷನ್ಸ್ ಅನ್ನ ನೋಡ್ಬೋದು. 250, 350, 300 ಇದೆ, 400 ಇದೆ. ಯಾವುದಾಗುತ್ತೆ ನೋಡ್ರಿ? ಆಪ್ಷನ್ಸ್ ಅನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸ್ಪೀಡ್ ಜಲ್ದಿ ಮಾಡ್ರಿ. ನೋಡ್ರಲ್ಲಿ ಸ್ನೇಹಿತರೆ, ಸೂತ್ರ ಏನಿದೆ? ಒಟ್ಟು ಸಂಖ್ಯೆ x ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಹಿಂದಿನ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಸಂಖ್ಯೆ ಎಷ್ಟಿದೆ? 25 ಇದೆ. ಡಿವೈಡೆಡ್ ಬೈ 2 ಇದೆ ಇಂಟು ಅದರ ಹಿಂದಿನ ಸಂಖ್ಯೆ ಎಷ್ಟು? 25ರ ಹಿಂದಿನ ಸಂಖ್ಯೆ 24 ಆಗುತ್ತೆ. ನಮಗೆ ಈ 2ರಿಂದ 25 ಭಾಗಾಕಾರ ಆಗುವುದಿಲ್ಲ. ಅದಕ್ಕೆ ನಾವು ಈ ಮಗ್ಗದ ಅಂದರೆ ಇದು ಈ 24 ಅನ್ನೋದು ಭಾಗ ಹೋಗುತ್ತೆ. ಇಲ್ಲಿ ನೋಡ್ರಿ, 2 1 2 1 2 2 4 ಅಂದರೆ 25 ಇಂಟು 12 ಅನ್ನ ಮಾಡ್ರಿ. 25 12 ಇಂಟು ಮಾಡ್ರಿ. 25 2 50 ಆಯ್ತು. 5 ಕೈಲ 25 1 25 ಪ್ಲಸ್ 5 ಎಷ್ಟು? 30 ಆಯಿತು. ಆನ್ಸರ್ ಏನು ಬಂತು ನಮಗೆ? 300 ಬಂತು. 300 ಆಪ್ಷನ್ಸ್ನಲ್ಲಿ ಎಲ್ಲಿದೆ ನೋಡ್ರಿ? ಆಪ್ಷನ್ಸ್ನಲ್ಲಿ ಸಿ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ಬೋದು ಪ್ರಶ್ನೆಯನ್ನ. 50 ವಿದ್ಯಾರ್ಥಿಗಳ ಒಂದು ವಿಧಾಯಕೂಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಪರಸ್ಪರ ಕೈ ಕುಲುಕುತ್ತಾರೆ. ಹಾಗಾದರೆ ಕೈ ಕುಲುಕುಗಳ ಒಟ್ಟು ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಸಂಖ್ಯೆ ಎಷ್ಟಿದೆ? 50 ಜನರಿದ್ದಾರೆ. ಡಿವೈಡೆಡ್ ಬೈ 2 ಮಾಡ್ರಿ ಇಂಟು ಅದರ ಹಿಂದಿನ ಸಂಖ್ಯೆ ಎಷ್ಟಾಗುತ್ತೆ ನೋಡ್ರಿ? 49 ಆಗುತ್ತೆ. ಈ ಎರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡ್ರಿ. 2 1 2 2 4, 1 ಉಳಿಯಿತು. 2 5 10. 25 ಇಂಟು 49 ಮಾಡ್ರಿ. 25 ಇಂಟು 49 ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ? ಈ ಅತಿ ದೊಡ್ಡ ಸಂಖ್ಯೆ ಇರುವಂಥದ್ದು. ಎರಡೂ ಸಂಖ್ಯೆಗಳನ್ನ ಇಂಟು ನಿಮಗೆ ಮಾಡಲಿಕ್ಕೆ ಬರಲಿಕ್ಕಿಲ್ಲ ಸ್ಪೀಡ್ಲಿ. ನೋಡ್ರಿ ಈ ರೀತಿ ಮಾಡಿರಿ. 25 ಇಂಟು 49 ಅಂತ. 9 5 45 ಕೈಲ ಈ ಕ್ರಾಸ್ ಆಗಿ ಮಾಡ್ಕೊಡ್ರಿ. ಕ್ರಾಸ್ ಆಗಿ ಮಾಡ್ಕೊಂಡಾಗ 5 4 20, 9 2 18 ಆಯಿತು. ಇದು 12, ಇದು 42 ಆಯಿತು. ಅಂದರೆ 4 ಅನ್ನೋದು ಮತ್ತು ಒಂದು ಕೈಲ. 4 2 8, 8 ಪ್ಲಸ್ 4 ಎಷ್ಟು? 12 ಆಗುತ್ತೆ. 1225 ಅನ್ನೋದು ಆನ್ಸರ್ ಆಗುತ್ತೆ. ನೋಡ್ಬೋದು 25 ಇಂಟು 49ರದ ಇಂಟು ಮಾಡಿದಾಗ ಎಷ್ಟು ಬರುತ್ತೆ? 1225 ಆಗುತ್ತೆ. 1225 ಅನ್ನೋದು ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ ಎ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ಬೋದು. ಸಮಾರಂಭದಲ್ಲಿ ಪ್ರತಿಯೊಬ್ಬರು ಪರಸ್ಪರ ಹಸ್ತಲಾಗು ಮಾಡುತ್ತಾರೆ.
ಅಂದರೆ ಈಗ ಸಮಾರಂಭದಲ್ಲಿ ಅವರು ಪ್ರತಿಯೊಬ್ಬರು ಏನು ಮಾಡ್ತಾರೋ ಹಸ್ತಲಾಘವ ಮಾಡಿದ್ದಾರೆ. ಮಾಡಿದಾಗ ಒಟ್ಟು ಹಸ್ತಲಾಘವ ಸಂಖ್ಯೆ ಅಂದರೆ ಒಟ್ಟು ಹಸ್ತಲಾಘವಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 190 ಆಗುತ್ತೆ. ಆದರೆ ಸಮಾರಂಭದಲ್ಲಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಕೇಳಿದ್ದಾರೆ. ಇಷ್ಟೊತ್ತನ ಅವ್ರು ಏನು ಕೇಳಿದರು, ಸಂಖ್ಯೆ ಕೊಟ್ಟು ಎಷ್ಟು ಹಸ್ತಲಾಘವ ಆಗ್ತದ ಅಂತ ಕೇಳಿದರು. ಆದರೆ ಈಗ ಒಟ್ಟು ಹಸ್ತಲಾಘವಗಳು ಆಗಿದ್ದಾವೆ, ಆದರೆ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. ಈಗ 190 ಹಸ್ತಲಾಘವ ಆಗಿದ್ದಾವೆ. ನಾವು ಆಯ್ಕೆಗಳ ಮುಖಾಂತರ ನೋಡ್ಕೊಳ್ತಾ ಹೋಗೋಣ. ಆಯ್ಕೆಗಳ ಮುಖಾಂತರ ಅಂದರೆ ಇಲ್ಲಿ ನೋಡ್ರಿ, ನಿಮಗೆ ಹಿಂದಿನ ಸ್ಲೈಡಲ್ಲಿ ತಿಳಿಸಿದ್ನಿ, ಏನು ಹೇಳಿದ್ನಿ, ಈಗ ಮೊದಲೇ ಒಂದು ಆಪ್ಷನ್ಸ್ ಇದೆ. ಈ ಮೊದಲೇ ಒಂದು ಆಪ್ಷನ್ಸ್ನಲ್ಲಿ ಅವ್ರು ಏನು ಕೊಟ್ಟಿರು, 28 ಜನರು ಕೊಟ್ಟಿರ್ತಾರೆ. ಇವರು ಜನರು 28 ಜನರು, 21 ಜನರು, 32 ಜನರು, 20 ಜನರಿದ್ದಾರೋ ಎಷ್ಟಾಗುತ್ತೆ ನೋಡ್ಬೇಕು ಹಸ್ತಲಾಘವ. ಅಂದರೆ 20 ಜನರಿದ್ದಾಗ 190 ಹಸ್ತಲಾಘವ ಆಗುತ್ತೋ, ಇನ್ನು 32 ಜನರಿದ್ದಾಗ 190 ಆಗುತ್ತೋ, 21 ಜನರಿದ್ದಾಗ 28 ಜನರಿದ್ದಾಗ ಈ ರೀತಿ ನೋಡಬೇಕು, ಚೆಕ್ ಮಾಡಬೇಕು ಆಪ್ಷನ್ಸ್ಗಳ ಮುಖಾಂತರ. ನೋಡಲಿ, ಮೊದಲೇ ಒಂದು ಆಪ್ಷನ್ಸನ್ನು ಚೆಕ್ ಮಾಡೋಣ. 28 ಡಿವೈಡೆಡ್ ಬೈ 2 ಇಂಟು 27 ನೋಡ್ರಿ, ಅಂದರೆ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಹಿಂದಿನ ಸಂಖ್ಯೆ 2 1 2 1 2 4. ಇಲ್ಲಿ ನೋಡ್ರಿ 14 ಇಂಟು 27 ಬರೆದುಕೊಡ್ರಿ. 14 ಇಂಟು 27 ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ ನೋಡ್ರಿ ಸೈಡ 27, 7 3 21, 7 4 28 ಆಗುತ್ತೆ. ಈಗ ಕ್ರಾಸಾಗಿ ಮಾಡಿರಿ, 7 1 7, 4 2 8, ಎಷ್ಟು ಕೂಡಿಸ್ರಿ ಅವನ್ನ. 8 ಪ್ಲಸ್ 7 ಎಷ್ಟು 15, 15 ಪ್ಲಸ್ 7 ಎಷ್ಟು 2 ಎಷ್ಟು 17 ಆಯಿತು. ಇಲ್ಲಿ ಒಂದು ಕೈಲ ಆಯಿತು. 2 1 2, ಇದೊಂದು 3, 378 ಆಯಿತು. 378 ಅನ್ನೋದು ಇಲ್ಲಿ ಬಂದಿಲ್ಲ ನಮಗೆ ಆನ್ಸರ್. 190 ಬರಬೇಕು. 190 ಬರಬೇಕಾದ್ರೆ ಇದು ತಪ್ಪಾಗಿರುವಂಥದ್ದು. ಇನ್ನು 21 ತೆಗೆದುಕೊಡ್ರಿ. 21 ಡಿವೈಡೆಡ್ ಬೈ 2 ಇಂಟು 20, 2 1 2 10, ಇದು 21 10 ಎಷ್ಟು 210 ಆಗುತ್ತೆ. ಇದು ಸಹಿತ ನಮಗೆ ಬರೋಲ್ಲ, ತಪ್ಪಾಗುತ್ತೆ. ಇನ್ನು 32 ತೊಗೊಂಡ್ರೆ ಅಂದರೆ ಈಗ 21 ದೊಡ್ಡದಾಗಿರುವಂಥದ್ದು, 28 ದೊಡ್ಡದು. ಈಗ 32 ಸಹಿತ ಈ ಎರಡೂ ಸಂಖ್ಯೆಗಳಿಗಿಂತ ಈ ಸಂಖ್ಯೆ ದೊಡ್ಡದಾಗಿರುವಂಥದ್ದು, ಇದು ಸಹಿತ ನಮಗೆ ತಪ್ಪಾಗುತ್ತೆ. ಆನ್ಸರ್ ಏನು ಬರುತ್ತೆ, ನಮಗೆ 20 ಬರುತ್ತೆ. ನೋಡಿರಿ, ಇಲ್ಲಿ ಚೆಕ್ ಮಾಡ್ತೀನಿ, ಹೇಳ್ತೀನಿ. 20 ಡಿವೈಡೆಡ್ ಬೈ 2 ಇಂಟು 19, 2 1 2 10, 10 ಇಂಟು 19 ಮಾಡಿದಾಗ 19 10 ಎಷ್ಟು 190. ಆನ್ಸರ್ ಏನು ಬಂತು, ಎಷ್ಟು ಹಸ್ತಲಾಘವಗಳಾಗಿವೆ 190 ಆಗಿದ್ದಾವೆ. ಆದರೆ ನಮಗೆ ಇಲ್ಲಿ 20 ಅನ್ನುವುದು ಆನ್ಸರ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಲ್ಲಿ, ಈ ಪ್ರಶ್ನೆಯು ಸಹಿತ ಹಿಂದಿನ ಸ್ಲೈಡಲ್ಲಿ ತಿಳಿಸೀನಿ, ಯಾವ ರೀತಿ ಬರುತ್ತೆ ಅಂತ ನೋಡ್ರಿ. ಒಟ್ಟು ಹಸ್ತಲಾಘವಗಳು ಎಷ್ಟಿವೆ 66. ಅಂದರೆ ಅಷ್ಟು ಎಷ್ಟು ಜನರಿದ್ದಾರೆ ನೋಡ್ರಿ. ಇಲ್ಲಿ ಆಪ್ಷನ್ಸನ್ನು ನೋಡ್ರಿ. ಆಪ್ಷನ್ಸ್ 45, ಆಪ್ಷನ್ಸ್ ಬಿ 15, ಆಪ್ಷನ್ ಸಿ 10, ಆಪ್ಷನ್ಸ್ ಡಿ 12 ಇದೆ. ಇಲ್ಲಿ ಆಪ್ಷನ್ಸ್ಗಳ ಮುಖಾಂತರ ಕಂಡುಹಿಡಿಬೇಕಂತ ಹೇಳೀನಿ ನಿಮಗೆ. ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಹಿಂದಿನ ಸಂಖ್ಯೆ ಆಗಬೇಕು. ಇಲ್ಲಿ ನೋಡ್ರಿ, ಬರೆದುಕೊಡ್ರಿ ಆಪ್ಷನ್ಸನ್ನು. ಈಗ 45 ಅನ್ನುವುದು ನಮಗೆ ದೊಡ್ಡದಾಗಿರುವಂಥ ಸಂಖ್ಯೆ, ಇದು 45 ಬರುವುದಿಲ್ಲ. 44 ಇಂಟು ಈಗ ಇದರ ಅರ್ಧ ಮಾಡಿದಾಗ ಅದು ಬರಲ್ಲ ನಮಗೆ, 66 ದೊಡ್ಡದಾಗಿರುವಂಥದ್ದು, ತಪ್ಪಾಗುತ್ತೆ ನಮಗೆ ಇದು. ಇನ್ನು 15 ತೆಗೆದುಕೊಡ್ರಿ. 15 ತೆಗೆದುಕೊಂಡಾಗ ನಾವು ಡಿವೈಡೆಡ್ ಬೈ 2 ಇಂಟು 14 ಆಗುತ್ತೆ. 2 1 2 7 14. 15 ಇಂಟು 7 ಮಾಡಿದಾಗ 15 7 ಎಷ್ಟು 7 5 35, 3 ಉಳಿಯುತ್ತೆ. 7 1 7, 7 ಪ್ಲಸ್ 3 ಎಷ್ಟು 10 ಆಗುತ್ತೆ, 105 ಆಗುತ್ತೆ. ಆದರೆ ನಮಗೆ ಇದು ತಪ್ಪಾಗುವಂಥದ್ದು, ಇದು ಸಹಿತ ತಪ್ಪಾಗಿರುವಂಥದ್ದು. ಇನ್ನು 10 ತೆಗೆದುಕೊಡ್ರಿ. 10 ಡಿವೈಡೆಡ್ ಬೈ 2 ಇಂಟು 9 ಮಾಡಿರಿ. 9 5 45 ಆಗುತ್ತೆ. ಇದು ಸಹಿತ ತಪ್ಪಾಗುತ್ತೆ ನಮಗೆ. ಇನ್ನು ನೆಕ್ಸ್ಟ್ 12 ಕೊಟ್ಟಿದ್ದಾರೆ. 12 ನೋಡ್ರಿ. 12 ಡಿವೈಡೆಡ್ ಬೈ 2 ಮಾಡಿರಿ ಇಂಟು 11 ಆಗುತ್ತೆ. 2 1 2 6 12. 6 ಇಂಟು 11 ಮಾಡಿದಾಗ 11 6 66 ಆಗುತ್ತೆ. ಒಟ್ಟು ಹಸ್ತಲಾಘವಗಳು ಎಷ್ಟಾಗಿವೆ 66. ಇಲ್ಲಿ ಬಂದಿರುವಂಥ ಆನ್ಸರು ಕರೆಕ್ಟ್ ಆಗಿರುವಂಥದ್ದು. ನಾವು ಎಷ್ಟು ತೆಗೆದುಕೊಂಡಿವಿ 12 ಅನ್ನುವಂಥ ಜನರನ್ನು ತೆಗೆದುಕೊಂಡಿವಿ. ಇಲ್ಲಿ ಕರೆಕ್ಟ್ ಆಗಿರುವಂಥ ಜನರು. ಈ ರೀತಿ ಪ್ರಶ್ನೆಗಳು ಇರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ರಿ. 150 ಜನ
ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ 75 ಜನರು ಪರಸ್ಪರ ಹಸ್ತಲಾಘವ ಮಾಡಿದರೆ ಅಲ್ಲಿ ಉಂಟಾಗುವ ಹಸ್ತಲಾಘವ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಜನರು ಹಸ್ತಲಾಘವ ಕೇಳಿಲ್ಲ ಅವರು, 75 ಜನರು ಮಾತ್ರ ಹಸ್ತಲಾಘವವನ್ನು ಕೇಳಿದ್ದಾರೆ. ಒಟ್ಟು ಸಂಖ್ಯೆ ಎಷ್ಟಿದೆ ಇಲ್ಲಿ? ಒಟ್ಟು ಸಂಖ್ಯೆ ಅಂದರೆ ಅಷ್ಟು ಜನರು 150 ಇದ್ದಾರೆ. ಹಸ್ತಲಾಘವ ಮಾಡಿದವರು ಎಷ್ಟಂದರೆ 75 ಜನರು. ನಾವು ಇಲ್ಲಿ ಬರೀ 75 ಜನರನ್ನು ಮಾತ್ರ ತೆಗೆದುಕೊಳ್ಬೇಕು. 75 ಡಿವೈಡೆಡ್ ಬೈ 2 ಇಂಟು 74. ಅದರ ಹಿಂದಿನ ಸಂಖ್ಯೆ ಯಾವುದು? 74 ಆಗುತ್ತೆ. 2 1 2 3 6 14 ಆಯಿತು. 2 7 14. 75 ಇಂಟು 37 ಮಾಡಿರಿ. ನೋಡ್ರಿ 75 37 7 5 35 ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 7 49 5 3 15 ಕೂಡಿಸ್ಕೊಡ್ರಿ ಅಷ್ಟು. 9 ಪ್ಲಸ್ 5 ಎಷ್ಟು? 14. 14 ಪ್ಲಸ್ 3 ಎಷ್ಟು? 17. 4 5 6 67 ಆಯಿತು. 6 ಅನ್ನುವುದು ಒಂದು ಕೈಲ ಉಳಿತು. 7 3 21. 21 ಪ್ಲಸ್ 6 ಮಾಡಿದಾಗ 27 ಆಗುತ್ತೆ. ನಮಗೆ 2775 ಅನ್ನುವುದು ನಮಗೆ ಆನ್ಸರ್. 75 ಇಂಟು 35 ಮಾಡಿದಾಗ 2775 ಬರುತ್ತೆ. ಅಂದರೆ 75 ಜನರ ಹಸ್ತಲಾಘವ ಮಾಡಿದಾಗ ನಾವು ಎಷ್ಟು ಬರುತ್ತೆ ಅಂದರೆ 2775. ಆನ್ಸರ್ ನಮಗೆ ಬಿ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನು ನೋಡ್ರಿ. 230 ಜನ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ 120 ಜನರು ಪರಸ್ಪರ ಹಸ್ತಲಾಘವ ಮಾಡಿದರೆ ಅಲ್ಲಿ ಉಂಟಾಗುವ ಅಂದರೆ ಇಲ್ಲಿ 230 ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? ಹಿಂದಿನ ಸ್ಲೈಡಲ್ಲಿ ನಿಮ್ಗೆ ಹೇಳೀನಿ. ಅಂದರೆ ಟೋಟಲ್ ಆಗಿ ಜನರನ್ನು ಕೇಳಿಲ್ಲ ಅವರು. ಅಂದರೆ ಎಷ್ಟು ಜನರು ಅಂದರೆ 120 ಜನರು ಮಾತ್ರ ಅಷ್ಟೇ ಕೇಳ್ಯಾರ. ಹಸ್ತಲಾಘವ ಎಷ್ಟು ಮಾಡ್ಯಾರಂತ ನೋಡ್ರಿ. 120 ಡಿವೈಡೆಡ್ ಬೈ 2 ಇಂಟು 119. ಈಗ ಇವು ಭಾಗಾಕಾರ ಮಾಡ್ರಿ. 2 1 2 6 12 0 ಆಯಿತು. 60 ಇಂಟು 119. ಈಗ 60 ಇಂಟು 119 ಇಂಟು ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. 119 ಇಂಟು 60. ಈ 0 ಅನ್ನು ಬಿಟ್ಬಿಡಿ. 9 5 45 9 6 54 ಆಯಿತು. 6 1 6 ಪ್ಲಸ್ 5 ಎಷ್ಟು? 11 ಆಯಿತು. 6 1 6 ಇದೊಂದು 7 0 1. 7140 ಅನ್ನೋದು ಆನ್ಸರ್ ಬಂತು ನಮಗೆ. 7140. ಇಲ್ಲಿ ನೋಡ್ಬೋದು 7140 ಅನ್ನೋದು ಎಲ್ಲಿದೆ? ಆಪ್ಷನ್ಸ್ ಎ ಒಳಗೆ. ಒಂದು ಅಧ್ಯಾಯವನ್ನು ನೋಡೋಣ. ಇದು ಸೆಕೆಂಡ್ನಲ್ಲಿ ಈ ರೀತಿ ಪ್ರಶ್ನೆಗಳು ಬರುತ್ತವೆ ಟೈಪ್ ವೈಸ್. ಸ್ವಲ್ಪ ನೋಡ್ಕೊಳ್ತಾ ಹೋಗಿ ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಜಿ ಆಗುತ್ತೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಈಜಿ ಆಗುತ್ತೆ. ಥ್ಯಾಂಕ್ ಯು.